ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪವರ್ ಬಿ ಐ ಕನ್ನಡ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಪೆಂಡಿಂಗ್ ದ ಡೇಟಾ. ಸೊ ಕನ್ನಡದಲ್ಲಿ ಅದನ್ನ ಡೇಟಾವನ್ನು ಸೇರಿಸಲಾಗುತ್ತದೆ ಅಂತ ಕರೀತಾರೆ. ಸೊ ಏನ್ ಅಪೆಂಡಿಂಗ್ ಆಫ್ ದ ಡೇಟಾ ಅಂತ ಹೇಳ್ತೀನಿ. ಸೊ ನಾನು ಯಾವಾಗ್ಲೂ ಎಕ್ಸಾಂಪಲ್ ಡಿ ಮಾಡ್ತಾ ತಗೊಂತಾ ಇರೋದ್ರಿಂದ ಅದನ್ನೇ ಎಕ್ಸಾಂಪಲ್ ಆಗಿ ತಗೊಂತೀನಿ. ಸೊ ಕೆಲವು ಕಂಪ್ನಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅನಾಲಿಸಿಸ್ಗೋಸ್ಕರ ಡೈಲಿ ಸೇಲ್ಸ್ ಡೇಟಾನ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ನಾವು ಎಕ್ಸೆಲ್ ಡೇಟಾನ ಅನಾಲಿಸಿಸ್ ಮಾಡ್ಬೇಕಾದ್ರೆ ಪವರ್ ಬಿ ಅಲ್ಲಿ ಏನಾಗುತ್ತೆ, ಇವತ್ತು ನಡೆದಿರೋ ಸೇಲ್ಸು ನಾಳೆ ಬರುತ್ತೆ, ನಾಳೆ ನಡೆದಿರೋ ಸೇಲ್ಸು ನಾಡಿದ್ದು ಬರುತ್ತೆ. ಸೊ ಕ್ಲೈಂಟ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಡೇಟಾನ ಒನ್ ಡ್ರೈವ್ ಅಲ್ಲ ಶೇರ್ ಪಾಯಿಂಟ್ ಅಲ್ಲಿ ಅದನ್ನು ಪ್ಲೇಸ್ ಮಾಡ್ತಾರೆ. ಸೊ ಆ ಡೇಟಾನ ತಗೊಂಡು ನಾವು ಪ್ರತಿ ಸರಿನೂ ಹೊಸ ಡೇಟಾನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ನಾವು ಏನೇ ಒಂದು ಡ್ಯಾಶ್ ಬೋರ್ಡ್ ನ ಬಿಲ್ಡ್ ಮಾಡಿರ್ತೀವಲ್ಲ, ವಿಜುವಲ್ಸ್ ಅದು ಕರಪ್ಟ್ ಆಗುತ್ತೆ, ಹಾಳಾಗುತ್ತೆ. ಅದರಿಂದ ಪವರ್ ಬಿ ಅವರ ಒಂದು ಫೀಚರ್ ಅಂತ ಕೊಟ್ಟಿದ್ದಾರೆ. ಆ ಫೀಚರ್ ಬಂದ್ಬಿಟ್ಟೆ ಅಪೆಂಡ್ ಅಂತ. ಸರಿನಾ? ಸೊ ನಿಮ್ಗೆ ಎಕ್ಸೆಲ್ ಅಲ್ಲಿ ಸಿಂಪಲ್ ಆಗಿ ತೋರಿಸ್ಬೇಕಂದ್ರೆ ಹೇಗೆ ಅಪೆಂಡ್ ಅಂದ್ರೆ, ನೋಡಿ ನನ್ನ ಹತ್ರ ಎರಡು ಡೇಟಾ ಇದೆ. ಸರಿನಾ? ಇದು ಡೇಟಾ 2, ಇದು ಡೇಟಾ 1. ನೋಡಿ ಇಲ್ಲಿ. ಸೊ ನನ್ನ ಹತ್ರ ಆಲ್ರೆಡಿ ನೆನೆ ಡೇಟಾ ಇದೆ. ಇವತ್ತಿನ ಡೇಟಾನ ಸೇರಿಸೋದು, ಇದನ್ನ ಅಪೆಂಡ್ ಅಂತ ಕರೀತಾರೆ. ಸೊ ಅದನ್ನ ಪವರ್ ಬಿ ಅಲ್ಲಿ ಹೇಗೆ ಅಂತ ನೋಡೋಣ. ಸೊ ನಾನು ಆಲ್ರೆಡಿ ಡೇಟಾನ ಎರಡು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ, ಡೇಟಾ 1 ಅಂಡ್ ಡೇಟಾ 2. ಸೊ ಯಾರಿಗಾದ್ರೂ ಹೇಗೆ ಡೇಟಾ ಲೋಡ್ ಮಾಡೋದು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನನ್ನ ಹಳೆ ವಿಡಿಯೋಸ್ನ ನೋಡಿ. ಅದರಲ್ಲಿ ನಾನು ತೋರಿಸಿದ್ದೀನಿ ಡೇಟಾನ ಹೇಗೆ ಲೋಡ್ ಮಾಡೋದು, ಟ್ರಾನ್ಸ್ಫಾರ್ಮ್ ಮಾಡೋದು. ಅದಕ್ಕೆ ಆದ ಸಪರೇಟ್ ಸೆಷನ್ ನ ತಗೊಂಡು ವಿತ್ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ. ಸರಿನಾ? ಬನ್ನಿ, ಇವಾಗ ನನ್ನ ಹತ್ರ ಡೇಟಾ 1 ಇದೆ, ಡೇಟಾ 2 ಇದೆ. ಸೊ ಇದನ್ನ ಅಪೆಂಡ್ ಹೇಗೆ ಮಾಡೋದು? ಇಲ್ಲಿ ನೀವು ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಅಪೆಂಡ್ ಕ್ವೆರೀಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಐಕಾನ್ಗೆ ಕ್ಲಿಕ್ ಮಾಡಿದ್ರೆ ಎರಡು ಆಪ್ಷನ್ ಬರುತ್ತೆ, ಅಪೆಂಡ್ ಕ್ವೆರೀಸ್ ಆಸ್ ನ್ಯೂ. ಇದಕ್ಕಿರೋ ವ್ಯತ್ಯಾಸ ಏನಂದ್ರೆ, ಅಪೆಂಡ್ ಕ್ವೆರೀಸ್ ಬಂದ್ಬಿಟ್ಟು ಇವಾಗ ನೀವು ಇಲ್ಲಿ ನೋಡ್ತಾ ಇರೋ ಪ್ರಕಾರ ಡೇಟಾ 1ಗೆ ಆ ಡೇಟಾ 2 ಡೇಟಾ ಅದ್ರ ಕೆಳಗಡೆ ಬರುತ್ತೆ. ಸರಿನಾ? ಈ ಡೇಟಾ 1 ಟೇಬಲ್ ಇದೆಯಲ್ಲ, ಅದ್ರ ಕೆಳಗಡೆ ಈ ಡೇಟಾ 2 ಟೇಬಲ್ ಬರುತ್ತೆ. ಅಪೆಂಡ್ ಕ್ವೆರೀಸ್ ಆಸ್ ಎ ನ್ಯೂ ಅಂದ್ರೆ ಹೊಸದೊಂದು ಟೇಬಲ್ ಕ್ರಿಯೇಟ್ ಮಾಡುತ್ತೆ. ತೋರಿಸ್ತೀನಿ ಹೇಗೆ ಅಂತ. ಸೊ ಮೊದಲಿಗೆ ಫಸ್ಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ತೇನೆ, ಅಪೆಂಡ್ ಕ್ವೆರೀಸ್. ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಎರಡು ಆಪ್ಷನ್ ತೋರಿಸುತ್ತೆ ನಿಮಗೆ, 2 ಟೇಬಲ್ಸ್, 3 ಆರ್ ಮೋರ್ ಟೇಬಲ್ಸ್. ಸೊ 2 ಟೇಬಲ್ಸ್ ಯಾವಾಗ ಕ್ಲಿಕ್ ಮಾಡ್ಬೇಕಂದ್ರೆ ನಿಮ್ ಹತ್ರ ಎರಡು ಟೇಬಲ್ ಅಪೆಂಡ್ ಮಾಡೋ ಹಾಗಿದ್ರೆ 2 ಟೇಬಲ್ಸ್ ಕ್ಲಿಕ್ ಮಾಡಬೇಕು. 3 ಆರ್ ಮೋರ್ ಟೇಬಲ್ಸ್ ಅಂದ್ರೆ ಮೂರಕ್ಕಿಂತ ಜಾಸ್ತಿ ಟೇಬಲ್ಸ್ ಅಪೆಂಡ್ ಮಾಡೋ ಹಾಗಿದ್ರೆ 3 ಆರ್ ಮೋರ್ ಟೇಬಲ್ಸ್ ನ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಟೇಬಲ್ ಟು ಅಪೆಂಡ್ ನೋಡಿ, ನಾನು ಹೇಳದ್ನಲ್ಲ ಆಲ್ರೆಡಿ ನಾನು ಡೇಟಾ 2 ಬಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ಲೋಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇದು ತೋರಿಸ್ತಿದೆ. ಅದು ಲೋಡ್ ಮಾಡಿಲ್ಲ ಅಂದ್ರೆ ಇದು ತೋರಿಸಲ್ಲ. ಸರಿನಾ? ಇದನ್ನ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ಡೇಟಾ 2 ನ ಲೋಡ್ ಮಾಡಿಲ್ಲ ಅಂದ್ರೆ ತೋರಿಸಲ್ಲ. ಸೊ ಡೇಟಾ 2 ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಓಕೆ, ನೋಡಿ ಡೇಟಾ 2 ಆಲ್ರೆಡಿ ಲೋಡ್ ಆಗಿದೆ. ಡೇಟಾ 2 ಲೋಡ್ ಆಗಿದೆ. ಸರಿನಾ? ಸೊ ಇದು ಬಂದ್ಬಿಟ್ಟು ಫಸ್ಟ್ ಆಪ್ಷನ್, ಅಪೆಂಡ್ ಕ್ವೆರೀಸ್ ಆಸ್ ನ್ಯೂ ಮಾಡೋಣ. ನೋಡಿ, ಟೇಬಲ್ ಫಸ್ಟ್ ಟೇಬಲ್ ಬಂದ್ಬಿಟ್ಟು ಡೇಟಾ 1, ಸೆಕೆಂಡ್ ಟೇಬಲ್ ಬಂದ್ಬಿಟ್ಟು ಡೇಟಾ 2. ಸೊ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸದಾಗಿ ಟೇಬಲ್ ಕ್ರಿಯೇಟ್ ಆಗುತ್ತೆ. ನೋಡಿ ಇಲ್ಲಿ ಅಪೆಂಡ್ ಅಂತ. ಸೊ ಇದು ಮತ್ತೆ ಬಿಸ್ನೆಸ್ ಕೇಸ್ ಮೇಲೆ ಡಿಪೆಂಡ್. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಹೊಸದಾಗಿ ಆಲ್ರೆಡಿ ಒಂದು ಕ್ರಿಯೇಟ್ ಮಾಡಿರ್ತಾರೆ, ಅದಕ್ಕೆ ಅಪೆಂಡ್ ಮಾಡ್ಕೊಂತಾರೆ. ಸೊ ಕೆಲವ್ರು ಏನ್ ಮಾಡ್ತಾರೆ, ಸೊ ನಾನು ಏನ್ ಹೇಳ್ಬೇಕು ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ಡೇಟಾ ಮೇಲೆ ಡಿಪೆಂಡ್. ಕೆಲವ್ರು ಏನ್ ಮಾಡ್ತಾರೆ, ಒಂದು ಡೇಟಾ ಕೆಳಗಡೆ ಇನ್ನೊಂದು ಟೇಬಲ್ ಮಾಡ್ತಾರೆ, ಇನ್ನೊಬ್ರು ಹೊಸದಾಗಿ ಅಪೆಂಡ್ ಮಾಡಿರೋ ಕೆಳಗಡೆನೆ ಲೋಡ್ ಮಾಡ್ತಾರೆ. ಸೊ ಇದು ಸೊ ಮೋಸ್ಟ್ಲಿ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ ಅಪೆಂಡ್ ನ ಹೇಗ್ ಮಾಡೋದಂತ. ಏನಾದ್ರೂ ಯಾರಿಗಾದ್ರೂ ಏನಾದ್ರೂ ಕ್ವೆರೀಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಹೇಳಕ್ಕೆ ಯಾವಾಗ್ಲೂ ಇದ್ದೇ ಇರ್ತೀನಿ, ನಿಮ್ಮ ಸಹಾಯಕ್ಕೆ ಯಾವಾಗ್ಲೂ ಇದ್ದೇ ಇರ್ತೀನಿ. ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಇದನ್ನ ಹೇಳ್ತಾ ನನ್ನ ಸೆಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್.